ಹೂಗಳಂತೆ ಅರಳಲಿ ನಿಮ್ಮ ಕನಸುಗಳು, ಮಂಜಿನಂತೆ ಮಾಯವಾಗಲಿ ಮುನಿಸುಗಳು. ನೆನಪಿರಲಿ ನೀವು ಚೆಲ್ಲಿದ ನೆನಪುಗಳು, ಹೃದಯದಲ್ಲಿ ಮನೆ ಮಾಡಿದ ಗುರುತುಗಳು. ಮರೆಯಾಗಲಿ ನೋವನೂರ ಆ ದಿನಗಳು, ಬರುತ್ತಿರಲಿ ಹರುಷ ತುಂಬಿ ನಾಳೆಗಳು. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಒಂದು ಹೆಣ್ಣು ತನ್ನ ಹೆಸರನ್ನ ಬದಲಾಯಿಸಿಕೊಳ್ತಾಳೆ. ತನ್ನ ಮನೆ ಫ್ಯಾಮಿಲಿಯನ್ನ ಬಿಟ್ಟು ನಿಮ್ಮ ಜೊತೆ ಸಂಸಾರ ಮಾಡೋದಕ್ಕೆ ಬರ್ತಾಳೆ. ನಿಮ್ಮ ಕನಸಿನ ಕುಟುಂಬವನ್ನ ತಯಾರು ಮಾಡ್ತಾಳೆ. ತಾಯಿ ಆಗ್ತಾಳೆ. ತಾಯಿ ಆದಾಗ ಅವಳ ದೇಹದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಅವಳ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ತಾನು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಎಲ್ಲಿಲ್ಲದ ನೋವು ಅನುಭವಿಸ್ತಾಳೆ. ಆದ್ರೆ ಅವಳ ಗರ್ಭದಿಂದ ಜನಿಸಿದ ಆ ಮಗುವಿನ ಹೆಸರು ಕೂಡ ನಿನ್ನದಾಗಿರುತ್ತೆ. ಎಲ್ಲಿ ತನಕ ತಾನು ಬದುಕಿರ್ತಾಳೋ ಪ್ರತಿ ಕ್ಷಣವೂ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಕಷ್ಟ ಪಡ್ತಾಳೆ. ಅದು ಮನೆ ಕೆಲಸ ಮಾಡೋದಾಗಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ನಿನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಾಗಿರ್ಬೋದು, ನಿನಗೆ ಕೆಲವೊಂದು ಸಾರಿ ಸಲಹೆಯನ್ನ ಕೊಡೋದಾಗಿರ್ಬೋದು. ನಿನ್ನ ಕುಟುಂಬವನ್ನ ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ತಾಳೆ. ಇದನ್ನೆಲ್ಲ ನಿನಗೋಸ್ಕರನೇ ಮಾಡ್ತಾ ಇರೋದು. ಅವಳು ತುಂಬಾ ಸಾರಿ ತನ್ನ ಆರೋಗ್ಯ, ಹವ್ಯಾಸ, ಕನಸು, ಅಂದ, ಚಂದ ಎಲ್ಲವನ್ನ ನಿನಗೋಸ್ಕರ ತ್ಯಾಗ ಮಾಡ್ತಾಳೆ. ಹಾಗಾದ್ರೆ ಇದೇ ಅವಳ ನಿಜವಾದ ಕೆಲಸನ? ಮತ್ತು ಅವಳು ಹುಟ್ಟಿರೋದು ಇದನ್ನೇ ಮಾಡೋದಕ್ಕ? ನಿನಗೋಸ್ಕರ ಇಷ್ಟೊಂದು ಕಷ್ಟಪಡುವ ಆ ಹೆಣ್ಣು ನಿನ್ನಿಂದ ಬಯಸೋದು ಒಂದೇ, ರೆಸ್ಪೆಕ್ಟ್, ಮರ್ಯಾದೆ. ನಿಜ ಹೇಳಬೇಕಂದ್ರೆ ಹೆಣ್ಣಾಗಿರುವುದು ಅಷ್ಟೊಂದು ಸುಲಭದ ಮಾತು ಅಲ್ಲ. ಬ್ಯಾಡ್ ಗರ್ಲ್ ಈಸ್ ಎಕ್ಸ್ಪೆನ್ಸಿವ್, ಬಟ್ ಅ ರಿಯಲ್ ವುಮೆನ್ ಇಸ್ ಪ್ರೈಸ್ಲೆಸ್ ಅಂಡ್ ಹರ್ ಪೊಟೆನ್ಶಿಯಲ್ ಈಸ್ ಲಿಮಿಟ್ಲೆಸ್. ಸ್ನೇಹಿತರೆ, ಈ ವಿಡಿಯೋವನ್ನ ನಿಮ್ಮ ಲೈಫ್ ಅಲ್ಲಿರೋ ಆ ಪ್ರೈಸ್ಲೆಸ್ ವುಮೆನ್ ಗೆ ಶೇರ್ ಮಾಡಿ. ಅದು ನಿಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು. ಜೊತೆಗೆ ಅವಳಿಗೋಸ್ಕರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟ್ ಸಿಂಬಲ್ ಅನ್ನ ಕಮೆಂಟ್ ಮಾಡಿ. ಅಮ್ಮ, ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ, ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೋತಾರೆ ಅಂತ ಒಬ್ಬ ಚಿಕ್ಕ ಹುಡುಗ ಅವರಮ್ಮನ ಕೇಳ್ತಾನೆ. ಆಗ ಅವರಮ್ಮ ಹೇಳ್ತಾರೆ, ಕಮಲದ ಹೂ ಎಲ್ಲಿರುತ್ತೆ? ನೀರಲ್ಲಿರುತ್ತೆ. ಒಂದು ವೇಳೆ ನೀನು ಆ ಕಮಲದ ಹೂವನ್ನ ತಗೋಬೇಕು ಅಂದ್ರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ. ನೀರಲ್ಲಿ ಇಳಿದು ಆ ಹೂವನ್ನ ಕಿತ್ಕೋಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡ್ಕೊಂಡು ಹೋದೆ ಅನ್ಕೋ, ನಿನ್ನ ಸ್ವಿಮ್ಮಿಂಗ್ ಇಂದ ಬರೋ ರಿಪಲ್ ಎಫೆಕ್ಟ್ ಇಂದ ಆ ಹೂ ನಿನ್ ಕೈಗೆ ಸಿಗದೆ ಇನ್ನೂ ದೂರ ಹೊರಟೋಗುತ್ತೆ. ಮೆಲ್ಲಗೆ ಹೋದ್ರೇನೆ ನಿನಗೆ ಆ ಹೂ ಸಿಗುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತ್ಕೋತಾರೆ. ಮೆಲ್ಲಗೆ ಅಪ್ರೋಚ್ ಆಗ್ಬೇಕು. ಅಂಡ್ ಅದನ್ನ ತಗೊಂಡ್ಮೇಲೂ ಹೆಚ್ಚಿನ ಕಾಲ ಇರಲ್ಲ. ಇರುತ್ತೆ, ಹೋಗುತ್ತೆ, ಮತ್ತೆ ಹೋಗ್ಬೇಕು, ತರಬೇಕು, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಹೀಗೆ. ಆದ್ರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ತರ ಕಾಣಿಸುತ್ತೆ. ಕಲ್ಲು ಜ್ಞಾನದ ಸಂಕೇತ. ಒಂದು ಸರಿ ನೀನು ಆ ಜ್ಞಾನನ ಸಂಪಾದನೆ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋದೇ ಇರೋದಿಲ್ಲ. ಅದು ಯಾವಾಗ್ಲೂ ನಿನ್ ಜೊತೆನೇ ಇರುತ್ತೆ. ಯಾರು ಅದನ್ನ ಕದಿಯೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೇನೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತಿರ್ತಾರೆ ಅಂಡ್ ಸರಸ್ವತಿ ದೇವಿ ಕಲ್ಲಿನ ಮೇಲೆ ಕೂತ್ಕೋತಾರೆ ಅಂತ ಅಮ್ಮ ಹೇಳಿದ್ರು. ಚಿಕ್ಕ ಕತೆ ಫ್ರೆಂಡು. ಅಮ್ಮ ಹೇಳಿದ್ದು ಇಷ್ಟ ಆಯ್ತಾ? ನೀವ್ ಕೇಳ್ತಿದ್ರ ಭಾವಗಳ ದನಿ.